ಕಡೆ ನೋಡು ನಿರ್ಮಿತ್. ನಿರ್ಮಿತ್, ನನ್ ಕಡೆ ನೋಡು. ನಿರ್ಮಿತ್, ನನ್ ಕಡೆ ನೋಡು. ನಿನ್ ಕಣ್ಣಲ್ಲಿದ್ದ ಪ್ರೀತಿ ಎಲ್ಲ ಹೋಗ್ಬಿಡ್ತು. ನೆನ್ನೆವರೆಗೂ ಇತ್ತಲ್ಲ, ಇವತ್ ಪ್ರೀತಿನೇ ಇಲ್ಲ ಅಂದ್ಮೇಲೆ ನೀನ್ ಇಲ್ಲಿದ್ದೇನ್ ಮಾಡ್ತೀಯಾ? ಮದ್ವೆ ಮಾಡಿಸುವಾಗ ಶಾಸ್ತ್ರಿಗಳು ಏನೆಲ್ಲ ಆಣೆ ಮಾಡಿಸಿದ್ರು. 7 ಜನ್ಮದಲ್ಲೂ ಜೊತೆಲಿರ್ತೀವಿ, ಸುಖ ದುಃಖದಲ್ಲಿ ಜೊತೆಯಾಗಿರ್ತೀವಿ ನಾವು. ನೀನು ಯಾವುದೇ ಆಣೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನ್ ಹೋಗು. ನಾನ್ ನಿನ್ನ ಪ್ರತಿ ಆಣೆಯಿಂದ ಬಿಡಿಸ್ತೀನಿ. ನೀನು ಪ್ರೀತಿ ಮಾಡೋರ್ ಕ್ಯಾಟಗರಿ ಅಲ್ಲ ಬಿಡು. ಕರ್ತವ್ಯ ನಿಭಾಯಿಸೋನು ಹೀಗ್ ಬಿಟ್ಟು ಹೋಗಲ್ಲ. ಬಲವಂತವಾಗಿ ಕರ್ತವ್ಯ ಮಾಡ್ಬಾರ್ದು. ಮನ್ಸಾರೆ ಪ್ರೀತಿ ಮಾಡ್ಬೇಕು. ನಾನ್ ನಿನ್ನ ಹತ್ರ ಪ್ರೀತಿ ಅಷ್ಟೇ ಕೇಳಿದ್ದು. ನಿನ್ನ ಹತ್ರ ಅದು ಇಲ್ಲ ನನಗ್ ಕೊಡಕ್ಕೆ. ಪರವಾಗಿಲ್ಲ, ನೀನ್ ಹೋಗು. ನಿನ್ನ ನಿಲ್ಸಿ ಕಟ್ ಹಾಕಿದ್ರೆ ನಿನ್ಗೂ ಸಂತೋಷ ಇರಲ್ಲ, ನನಗೂ ಸಂತೋಷ ಇರಲ್ಲ. ನೀನು ಗನ್ ಹಿಡ್ಕೊಂಡು ಆ ಮೃಗಗಳ ಹಿಂದೆ ಹೋಗ್ಬೇಕು ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಕೇವಲ ಒಂದೇ, ಈ ಲೀಗಲ್ ಬ್ಯಾಟಲ್ ಅಲ್ಲಿ ನೀನು ನನ್ ಜೊತೆ ಇರ್ತೀಯ ಅಂತ. ಕೋರ್ಟ್ ಒಳಗ್ ಹೋದ್ರೆ ಓಟೊಳಗೆ ನನ್ ಕೈ ಹಿಡ್ಕೋ. ನನಗ್ ಶಕ್ತಿ ಇಲ್ಲ ಅಂದ್ರೆ ನನ್ನ ಹತ್ರ ಬಂದು ಡಿಂಪಿ, ನೀನ್ ಧೈರ್ಯ ತಗೋ, ವಿಶ್ವಾಸ ಇಟ್ಕೋ, ನ್ಯಾಯ ಸಿಗತ್ತೆ ಅಂತ ಹೇಳು. ಆಗ್ಲಿಂದ ಹೇಳ್ತಿದ್ಯಾ ನಾನು ಹೀರೋ ಅಲ್ಲ ಅಂತ. ಮತ್ ನಾನ್ ಯಾವ ಹೀರೋಯಿನು? ಆದ್ರೆ ಸಿಚುವೇಶನ್ ಹಾಗೆ ಮಾಡ್ಬಿಟ್ಟಿದೆ ತಾನೆ. ಏನ್ ಮಾಡೋದು? ನನ್ನ ಹತ್ರ ಹೋರಾಡೋದ್ ಬಿಟ್ರೆ ಬೇರೆ ಚಾಯ್ಸ್ ಇಲ್ವಲ್ಲ. ನಿನ್ನ ಹತ್ರ ಚಾಯ್ಸ್ ಇತ್ತು, ನನ್ನ ಬಿಟ್ಟು ಹೋಗೋ ಚಾಯ್ಸ್. ನೀನ್ ಅದನ್ ತಗೊಂಡೆ. ನೀನ್ ಹೋಗು, ನಾನಿಂಗ್ ತೊಂದರೆ ಕೊಡಲ್ಲ. ನೀನ್ ಹೋಗು. ನಾನು ಈ ಕ್ಷಣ ನಾನು ಚೆನ್ನಾಗಿದ್ದೀನಿ. ಇಲ್ಲ, ನೀನ್ ಹೋಗೋದ್ರಿಂದ ಸಂತೋಷ ಆಗತ್ತೆ? ಇಲ್ಲ, ಖಂಡಿತ ಇಲ್ಲ. ಮನ್ಸಲ್ಲಿ ಈಗ್ಲೂ ನೀನು ನನ್ ಜೊತೆ ನೀನು ಇರ್ಬೇಕು, ನನ್ ಜೊತೆ ನಿಲ್ಬೇಕು ಅಂತ ಇದೆ. ಆದ್ರೆ ಪರವಾಗಿಲ್ಲ, ಒಬ್ರನ್ನ ಬಲವಂತ ಮಾಡಿ ಇಟ್ಕೊಳಕ್ ಆಗಲ್ವಲ್ಲ. ದೇವ್ರ ದಯೆಯಿಂದ ಅನುಜ್ ಸರ್ ಮತ್ತೆ ಅನು ಮ್ಯಾಮ್ ನನ್ ಜೊತೆ ಇದ್ದಾರೆ. ನೀನೊಬ್ನೇ ಇದ್ದಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಕ್ ಬಿಡ್ತಾ ಇರ್ಲಿಲ್ಲ ಅಲ್ವಾ? ನಾನ್ ಯಾವತ್ತೂ ನಿನ್ ಜವಾಬ್ದಾರಿ ಆಗೇ ಇರ್ಲಿಲ್ಲ. ಇವತ್ತಿಂದ ಸಂಗಾತಿ ಕೂಡ ಆಗಿರಲ್ಲ. ನನಗೆ ನಿನ್ನಂತ ಗಂಡ ಬೇಕಾಗೂ ಇಲ್ಲ. ಈ ಸುಮಂಗಲಿ ಗುರುತನ ನೀನೇ ಎತ್ಕೊಂಡು ಹೋಗು. ಈ ಮಾಂಗಲ್ಯ ನನ್ನ ಪಾಲಿಗೆ ಜಗತ್ತಿನ ಅತ್ಯಂತ ಅಮೂಲ್ಯ ಒಡವೆ ಆಗಿತ್ತು. ಆದ್ರೆ ಇವತ್ ನೀನ್ ಅದನ್ನ ಬಿಡುಗಾಸ್ಕು ಬೆಲೆ ಇಲ್ದಂಗ್ ಮಾಡ್ಬಿಟ್ಟೆ.